ಕೋಲಾರ ಜಿಲ್ಲೆ ಕೆಜಿಎಫ್ನಲ್ಲಿ ವಿದ್ಯಾರ್ಥಿನಿ ಸಾವಿಗೆ ಶರಣಾಗಿದ್ದಾರೆ. ರ್ಯಾಗಿಂಗ್ ಅನ್ನೋದು ಬರೀ ಒಂದು ಶೈಕ್ಷಣಿಕ ಸಂಸ್ಥೆ ಒಳಗಾಗೋದಷ್ಟೇ. ನಾನು ಸೀನಿಯರ್ ಆಗಿ ಹೊರಗಡೆ ಹೋಗಿ ರ್ಯಾಗಿಂಗ್ ಮಾಡಿದ್ರೆ, ರೋಡಲ್ಲಿ ಮಾಡಿದ್ರೆ, ಬಸ್ಸಲ್ಲಿ ಮಾಡಿದ್ರೆ ಏನಾಗಲ್ಲ ಅಂತ ಯೋಚಿಸಬೇಡಿ ಸ್ನೇಹಿತರೆ. ಈ ರ್ಯಾಗಿಂಗ್ ಅನ್ನೋದು ಒಬ್ಬ ಸೀನಿಯರ್ ವಿದ್ಯಾರ್ಥಿ ಜೂನಿಯರ್ ವಿದ್ಯಾರ್ಥಿ ಮಧ್ಯ ಯಾವುದೇ ಜಾಗದಲ್ಲಾಗಲಿ, ಯೂನಿವರ್ಸಿಟಿ ಒಳಗಾಗಲಿ ಅಥವಾ ಬಸ್ಸಲ್ಲಾಗಲಿ, ಬೇರೆ ಯಾವ್ದಾರ ಜಾಗದಲ್ಲಾದರೂ ಸಹ ಅದು ರ್ಯಾಗಿಂಗ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ಈ ಸೀನಿಯರ್ ಮತ್ತು ಜೂನಿಯರ್ ಮಧ್ಯ ಬಂದಿರೋ ಸಂಬಂಧ ಈ ಶೈಕ್ಷಣಿಕ ಸಂಸ್ಥೆಯ ಮೂಲಕವಾಗಿ. ಆಮೇಲೆ ಈ ಸಂಸ್ಥೆಯ ಮೇಲೂ ಸಹ ಒಂದಷ್ಟು ಜವಾಬ್ದಾರಿಗಳಿರುತ್ತೆ ರ್ಯಾಗಿಂಗನ್ನು ನಿಲ್ಲಿಸುತ್ತೆ. ಮೊದಲನೇದಾಗಿ ರ್ಯಾಗಿಂಗ್ ನಿಷಿದ್ಧ ಅಂತ ಅವರು ಎಲ್ಲ ಕಡೆ ತಮ್ಮ ಸಂಸ್ಥೆಯೊಳಗೆ ಪ್ರಕಟಣೆ ಮಾಡಬೇಕು. ಯಾವ್ದಾರು ವಿದ್ಯಾರ್ಥಿ ಕಾಲೇಜ್ ಸೇರಿಕೊಳ್ಳುವ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಅವ್ರ ಕೈಯಲ್ಲಿ ಅಫಿಡವಿಟ್ ಸೈನ್ ಮಾಡಿಸ್ಕೋಬೇಕು, ನಾನು ರ್ಯಾಗಿಂಗ್ ಮಾಡಲ್ಲ ಅಂತ. ಆಮೇಲೆ ಆ್ಯಂಟಿ ರ್ಯಾಗಿಂಗ್ ಸ್ಕ್ವಾಡ್ ಅಂತ ಒಂದು ಸಿಬ್ಬಂದಿ ಪಡೆಯನ್ನು ಮಾಡಿ ಯಾರು ಇನ್ಸ್ಪೆಕ್ಷನ್ಸ್ಗಳನ್ನ ಮಾಡಬೇಕು ಹಾಸ್ಟೆಲ್ಗಳಲ್ಲಿ, ಸಂಸ್ಥೆಗಳಲ್ಲಿ ಎಲ್ಲಿ ಬರೀ ವಿದ್ಯಾರ್ಥಿಗಳಿರ್ತಾರೆ ಅಲ್ಲಿನ ರ್ಯಾಗಿಂಗ್ ಆಗ್ತಾ ಇದೆಯಾ ಅಂತ. ಆಮೇಲೆ ಆ್ಯಂಟಿ ರ್ಯಾಗಿಂಗ್ ಕಮಿಟಿ ಅಂತ ಸಹ ಒಂದು ಕಮಿಟಿನ ನಿರ್ಮಿಸಬೇಕು. ಅಲ್ಲಿ ಯಾವ್ದಾದ್ರು ಕಂಪ್ಲೇಂಟ್ಗಳು ಬಂದರೆ ಅದನ್ನು ಅವ್ರು ತೊಗೊಂಡು ಆ ಕಂಪ್ಲೇಂಟ್ನ ತನಿಖೆ ನಡೆಸಿ ಒಂದು ವೇಳೆ ಇದ್ದರೆ ಅವ್ರಿಗೆ ತಿಳಿದು 24 ಗಂಟೆ ಒಳಗೆ ಒಂದು FIR ಸಹ ಫೈಲ್ ಮಾಡುವ ಜವಾಬ್ದಾರಿ ಆ್ಯಂಟಿ ರ್ಯಾಗಿಂಗ್ ಕಮಿಟಿ ಮೇಲಿದೆ. ಈ ರೀತಿಯಾಗಿ ಪ್ರತಿ ಸಂಸ್ಥೆಯು ಜವಾಬ್ದಾರಿ ತಗೊಂಡು ರ್ಯಾಗಿಂಗನ್ನು ತಡೆಯಲು ಪ್ರಯತ್ನ ಪಡಲೇಬೇಕು ಕಾನೂನಿನ ಪ್ರಕಾರ. ಈ ರೀತಿಯಾಗಿ ಪ್ರತಿ ಶೈಕ್ಷಣಿಕ ಸಂಸ್ಥೆಯು ರ್ಯಾಗಿಂಗನ್ನು ತಡೆಯಲು ಪ್ರಯತ್ನ ಪಡಲೇಬೇಕು ಕಾನೂನಿನ ಪ್ರಕಾರ.